ಧೂಮಪಾನದಿಂದ ಸಾವು ಸಂಭವಿಸುತ್ತದೆ. धूमपानದಿಂದ दूरविरी। मनुष्य के स्पंज समान फेफड़े हवा सोखने के लिए बने हैं, लेकिन कुछ लोग फेफड़ों को बीड़ी सिगरेट का धुआं सोखने के लिए इस्तेमाल करते हैं। एक आम धूम्रपान करने वाले व्यक्ति के फेफड़ों को अगर आप निचोड़ कर देखें तो इतनी मात्रा में आपको साल भर का कैंसर पैदा करने वाला टार मिलेगा। इतना टार आपको बहुत बीमार बनाने के लिए। ಮಿತ್ರರೇ, ನೀವು ಕ್ಯಾನ್ಸರ್ನ ಆಡ್ಗಳನ್ನ ಎಲ್ಲ ಕಡೆ ನೋಡಿರುತ್ತೀರಾ. ಯಾವುದೇ ಸಿನಿಮಾಗಳನ್ನು ನೋಡುವ ಮೊದಲು ಕ್ಯಾನ್ಸರ್ಗೆ ಸಂಬಂಧವಾದಂತಹ ಆಡ್ಗಳು ಬರುತ್ತವೆ. ಆದರೆ ನಮ್ಮ ಯುವ ಜನತೆ ಸಿನಿಮಾಗಳನ್ನು ನೋಡುವುದರಿಂದಲೂ ಧೂಮಪಾನ ಒಂದು ಫ್ಯಾಷನ್ ಅಂತಲೂ, ಧೂಮಪಾನವನ್ನು ಮಾಡಿದರೆ ನಾವು ಮಾಡರ್ನ್ ಅಂತಲೂ ತಿಳಿದುಕೊಳ್ಳುತ್ತಿರುವುದು ವಿಷಾದದ ಸಂಗತಿ. ವರದಿಗಳ ಪ್ರಕಾರ 2022ರಲ್ಲಿ ಭಾರತದಲ್ಲಿ 14,61,427 ಜನರಿಗೆ ಕ್ಯಾನ್ಸರ್ ಬಂದಿದೆ ಎಂದು ಹೇಳಲಾಗಿದೆ. ಅಂದರೆ 9 ಜನರಲ್ಲಿ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬರುತ್ತದೆ ಎಂದು ಈ ಸರ್ವೆ ಹೇಳುತ್ತದೆ. ಸಾಮಾನ್ಯವಾಗಿ ಲಂಗ್ ಕ್ಯಾನ್ಸರ್ ಮತ್ತೆ ಸ್ತನದ ಕ್ಯಾನ್ಸರ್ಗಳು ಹೆಚ್ಚಾಗಿ ಭಾರತದಲ್ಲಿ ಕಂಡುಬರುತ್ತವೆ. ಭಾರತದಲ್ಲಿ ಈ ಸಂಖ್ಯೆಯನ್ನು 2020ಕ್ಕೆ ಹೋಲಿಸಿದರೆ 2025ರಷ್ಟರ ಹೊತ್ತಿಗೆ ಸುಮಾರು 12.8% ಜಾಸ್ತಿಯಾಗಬಹುದು ಎಂದು ಹೇಳಲಾಗುತ್ತಿದೆ. ಹಾಗಿದ್ದರೂ ತಂಬಾಕಿನ ಪ್ರಾಡಕ್ಟ್ಗಳು ಭಾರತದಲ್ಲಿ ಇನ್ನೂ ಸಿಗುತ್ತಲೇ ಇವೆ. ಕ್ಯಾನ್ಸರ್ಗೆ ಹಲವು ಕಾರಣಗಳಿವೆ. ಅವುಗಳಲ್ಲಿ ಈ ತಂಬಾಕಿಗೆ ಸಂಬಂಧಿಸಿದ ಪ್ರಾಡಕ್ಟ್ಗಳು ಕೂಡ ಒಂದು. ಅಂತಹ ತಂಬಾಕಿಗೆ ಸಂಬಂಧಿಸಿದಂಥವುಗಳಲ್ಲಿ ಸಿಗರೇಟ್ ಪ್ರಧಾನವಾಗಿದೆ. 2020ರ ಸಮಯದಲ್ಲಿ 19.3 ಮಿಲಿಯನ್ರಷ್ಟು ಜನಕ್ಕೆ ಕ್ಯಾನ್ಸರ್ ಬಂದಿತ್ತು ಎಂದು ಹೇಳಲಾಗಿದೆ. ಈ ಸಮಯದಲ್ಲಿ 3ನೇ ಸ್ಥಾನದಲ್ಲಿ ಭಾರತ ಇತ್ತು. 2040ರಷ್ಟರ ಸಮಯಕ್ಕೆ ಭಾರತದಲ್ಲಿ ಕ್ಯಾನ್ಸರ್ ಬರುವಂತಹ ಜನರ ಸಂಖ್ಯೆ ಸುಮಾರು 43% ಜಾಸ್ತಿಯಾಗಬಹುದು ಎಂದು ಹೇಳಲಾಗಿದೆ. ಮಿತ್ರರೇ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನನ್ನ ಫೇವರೇಟ್ ಫಿಲಂ ಹೀರೋ ಸಿಗರೇಟ್ ಸೇದುತ್ತಾನೆ, ಅದಕ್ಕೆ ನಾನು ಸೇದುತ್ತೀನಿ ಎಂದು ತಿಳಿದುಕೊಳ್ಳುವ ಎಲ್ಲ ಯುವಕರು, ಹುಡುಗರು ಸಿಗರೇಟ್ ಸೇದುತ್ತಾರೆ, ನಾನ್ಯಾಕೆ ಸೇದಬಾರದು ಎನ್ನುವ ಯುವತಿಯರು ಈ ವಿಷಯವನ್ನು ತಿಳಿದುಕೊಳ್ಳಿ. 2019ರ ವರದಿಯ ಪ್ರಕಾರ ವಿಶ್ವದಾದ್ಯಂತ 8 ಮಿಲಿಯನ್ ಜನರ ಸಾವು ಈ ತಂಬಾಕಿನಿಂದಲೇ ಆಗಿದೆ. ಪ್ರತಿ 5 ಪುರುಷರಲ್ಲಿ 1 ಪುರುಷನ ಸಾವು ತಂಬಾಕಿನಿಂದಲೇ ಅಥವಾ ತಂಬಾಕಿನ ಹಾನಿಕಾರಕ ಪರಿಣಾಮಗಳಿಂದಲೇ ಆಗುತ್ತದೆ. ಧೂಮಪಾನಿಗಳು ಅಂದರೆ ಯಾರು ಸಿಗರೇಟ್ ಇತ್ಯಾದಿಗಳನ್ನು ಸೇವನೆ ಮಾಡುತ್ತಾರೆ ಅಂಥವರಲ್ಲಿ ಸುಮಾರು 50% ಜನರು ಧೂಮಪಾನದ ಕಾರಣದಿಂದಲೇ ಸಾಯುತ್ತಾರೆ. ಉದಾಹರಣೆಗೆ ಕ್ಯಾನ್ಸರ್, ಶ್ವಾಸಕೋಶದ ಕಾಯಿಲೆ, ಹೃದಯ ರಕ್ತನಾಳದ ಕಾಯಿಲೆ, ಪಾರ್ಶ್ವವಾಯು ಇತ್ಯಾದಿ. ಭಾರತದಲ್ಲಿ ಸುಮಾರು 186 ಮಿಲಿಯನ್ ಬಳಕೆದಾರರು ತಂಬಾಕನ್ನು ಬಳಸುತ್ತಾರೆ. ಪ್ರಪಂಚದಾದ್ಯಂತ ತಂಬಾಕನ್ನು ಸೇವನೆ ಮಾಡುವ ಪ್ರತಿ 3ರಲ್ಲಿ 2 ಭಾರತೀಯರು. ಹಾಗೆಯೇ ಧೂಮಪಾನಿಗಳ ಆಯಸ್ಸು ಯಾವತ್ತೂ ಈ ಧೂಮಪಾನ ಮಾಡದೇ ಇರುವವರ ಆಯಸ್ಸಿಗಿಂತ 10 ವರ್ಷ ಕಡಿಮೆಯಾಗಿರುತ್ತದೆ. ಈ ರೀತಿಯಾದಂತಹ ಧೂಮಪಾನಗಳಿಂದ, ತಂಬಾಕಿನ ಉತ್ಪನ್ನಗಳನ್ನು ಬಳಸುವುದರಿಂದ ಹಲವು ಹಾನಿಗಳಿದ್ದರೂ ಭಾರತ ಸರ್ಕಾರ ಯಾಕೆ ಅವುಗಳನ್ನು ಬ್ಯಾನ್ ಮಾಡುತ್ತಿಲ್ಲ ಅನ್ನೋ ವಿಷಯವನ್ನು ನೋಡೋಣ. ಪ್ರಪಂಚದಲ್ಲಿ ನೌರು ಎನ್ನುವಂತಹ ದೇಶ ಅತ್ಯಧಿಕ ಧೂಮಪಾನ ಮಾಡುವವರ ದೇಶವಾಗಿದೆ. ಇಲ್ಲಿ 52.1% ಜನರು ಧೂಮಪಾನವನ್ನು ಮಾಡುತ್ತಾರೆ. ವಿಶೇಷ ಏನೆಂದರೆ ಇಲ್ಲಿ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು ಧೂಮಪಾನವನ್ನು ಮಾಡುತ್ತಾರೆ. ಅಂದರೆ ಇಲ್ಲಿ ಧೂಮಪಾನ ಮಾಡುವ ಮಹಿಳೆಯರ ಸಂಖ್ಯೆ ಸುಮಾರು 52.6% ಇದೆ. ಇಷ್ಟಾಗಿ ಜನ ಧೂಮಪಾನವನ್ನು ಮಾಡುತ್ತಾರಲ್ಲ, ಅಂತಹ ಸಿಗರೆಟ್ನಲ್ಲಿ ಏನಿರುತ್ತದೆ ಅಂದರೆ ನಿಕೋಟಿನ್ ಎನ್ನುವಂತಹ ಒಂದು ವಿಷಕಾರಿ ಪದಾರ್ಥ ಇರುತ್ತದೆ. ಒಮ್ಮೆ ಜನರು ಈ ನಿಕೋಟಿನನ್ನು ಬಳಸಿದರೆ ಮತ್ತೆ ಮತ್ತೆ ಬಳಸುವ ಹಾಗೆ ಇದು ಪ್ರಚೋದಿಸುತ್ತದೆ. ಈ ನಿಕೋಟಿನ್ನ ಜೊತೆಗೆ ಕಾರ್ಬನ್ ಮೊನಾಕ್ಸೈಡ್, ಟಾರ್ ಹಾಗೂ ಟಾಕ್ಸಿಕ್ ಕೆಮಿಕಲ್ಗಳು ಇರುತ್ತವೆ. ಈ ಎಲ್ಲ ಕೆಮಿಕಲ್ಗಳು ನಮ್ಮ ದೇಹಕ್ಕೆ ಹಾನಿಯನ್ನುಂಟು ಮಾಡುತ್ತವೆ. ಈ ತಂಬಾಕಿನ ಉತ್ಪತ್ತಿ ಸುಮಾರು 5000 BCಯಿಂದ 3000 BCಯಲ್ಲಿ ಆಗಿರಬಹುದು ಎಂದು ಅಂದಾಜಿಸಲಾಗುತ್ತದೆ. ಕೆಲವೊಂದಷ್ಟು ಆಧಾರಗಳ ಪ್ರಕಾರ ಶುರುವಿನಲ್ಲಿ ಈ ತಂಬಾಕನ್ನು ಮನೆಯ ಕೆಲವೊಂದಷ್ಟು ಕಾರ್ಯಕ್ರಮಗಳಲ್ಲಿ ಸುಗಂಧಕ್ಕಾಗಿ ಬೆಂಕಿಯಲ್ಲಿ ಹಾಕಿ ಇದರ ಸುಗಂಧವನ್ನು ತೆಗೆಯಲು ಬಳಸಲಾಗುತ್ತಿತ್ತು. ಇದಾದ ನಂತರ ಮಾನಸಿಕ ಆನಂದಕ್ಕಾಗಿ ಕೆಲವರು ಈ ತಂಬಾಕನ್ನು ಬಳಸತೊಡಗಿದರು.
ಇಂದು ತಂಬಾಕು ಉತ್ಪಾದನೆಯಲ್ಲಿ ಬ್ರೆಜಿಲ್, ಚೈನಾ ಹಾಗೂ ಭಾರತ ಈ 3 ದೇಶಗಳು ಪ್ರಪಂಚದ ಮೊದಲ 3 ದೇಶಗಳಾಗಿವೆ. ಈ 3 ದೇಶಗಳು ಸೇರಿ ಜಗತ್ತಿನ 55% ತಂಬಾಕನ್ನ ಉತ್ಪಾದಿಸುತ್ತವೆ. ಈ ತಂಬಾಕು ಭಾರತಕ್ಕೆ 1605ರಲ್ಲಿ ಪೋರ್ಚುಗೀಸರ ಜೊತೆಗೆ ಬಂತು. ಈ ಪೋರ್ಚುಗೀಸರು 1605ರಲ್ಲಿ ತಂಬಾಕು ಬೆಳೆಯನ್ನ ಭಾರತಕ್ಕೆ ಪರಿಚಯಿಸಿದರು. ಆಗ ಗುಜರಾತ್ನ ಕೆಲವು ಪ್ರದೇಶಗಳಲ್ಲಿ ತಂಬಾಕನ್ನ ಬೆಳೆಯಲಾಗುತ್ತಿತ್ತು. 17ನೇ ಶತಮಾನ ಅಂದರೆ 1700ರ ಸಮಯದಲ್ಲಿ ಭಾರತದಲ್ಲಿ ಬೀಡಿ ಎನ್ನುವಂತಹದ್ದು ಶುರುವಾಯಿತು. ಟೆಂಡು ಎನ್ನುವ ಮರದ ಚೆನ್ನಾಗಿರುವ ಎಲೆಗಳನ್ನು ತಂದು ಆ ಎಲೆಗಳಲ್ಲಿ ತಂಬಾಕನ್ನು ಹಾಕಿ ನಂತರ ಎಲೆಯನ್ನ ಗೋಲಾಕಾರದಲ್ಲಿ ಸುತ್ತಿ ಅದರ ಮೇಲ್ಗಡೆ ಒಂದು ಚಿಕ್ಕದಾದಂತಹ ದಾರವನ್ನ ಸುತ್ತಿದರೆ ಅದನ್ನ ಬೀಡಿ ಎಂದು ಕರೆಯುತ್ತಿದ್ದರು. 1887ರಲ್ಲಿ ಭಾರತದಲ್ಲಿ ಗೌಹರ್-ಬೆ-ಬಾಹಾ ಎನ್ನುವಂತಹ ಸಿಗರೆಟ್ ಕಂಪನಿಯ ಸ್ಥಾಪನೆಯಾಯಿತು. ಇಂದು ಭಾರತದಲ್ಲಿ ಐಟಿಸಿ ಲಿಮಿಟೆಡ್, ಗಾಡ್ ಫೆರ್ರಿ ಫಿಲಿಪ್ಸ್ ಇಂಡಿಯಾ ಲಿಮಿಟೆಡ್, ವಿಎಸ್ಟಿ ಇಂಡಸ್ಟ್ರೀಸ್ ಲಿಮಿಟೆಡ್, ಫಿಲಿಪ್ಸ್ ಮೋರಿಸ್ ಇಂಟರ್ನ್ಯಾಷನಲ್ ಎನ್ನುವಂತಹ ಸಿಗರೆಟ್ ಕಂಪನಿಗಳಿವೆ. ಈ ಕಂಪನಿಗಳು 2022ರಲ್ಲಿ ಭಾರತದ ಮಾರ್ಕೆಟ್ನ 98% ಆವರಿಸಿದ್ದವು. ಭಾರತದಲ್ಲಿ ಸಿಗಾರ್, ಸಿಗರೆಟ್, ಹುಕ್ಕಾ, ಬೀಡಿ ಇಂತಹ ಹಲವು ಧೂಮಪಾನಕ್ಕೆ ಉತ್ತೇಜನ ನೀಡುವಂತಹ ತಂಬಾಕಿನ ಉತ್ಪನ್ನಗಳು ಲಭ್ಯವಾಗುತ್ತವೆ. ಇವೆಲ್ಲವೂ ಕ್ಯಾನ್ಸರ್ ಅನ್ನು ಉಂಟು ಮಾಡುತ್ತವೆ. ಈ ಸಿಗರೆಟ್ನ ಜೊತೆಗೆ ಸಿಗರೆಟ್ನಲ್ಲಿರುವ ಕೆಮಿಕಲ್ಗಳು ದೇಹದ ಒಳಗೆ ಹೋಗುವುದರಿಂದ ಆರೋಗ್ಯ ಹಾಳಾಗುತ್ತದೆ ಎನ್ನುವ ಕಾರಣಕ್ಕಾಗಿ 2003ರಲ್ಲಿ ಹಾರ್ನ್ಲಿಕ್ ಎನ್ನುವಂಥವರು ಮೊದಲು ಇಲೆಕ್ಟ್ರಾನಿಕ್ ಸಿಗರೆಟ್ ಅನ್ನ ಪರಿಚಯಿಸಿದರು. ಈ ಇಲೆಕ್ಟ್ರಾನಿಕ್ ಸಿಗರೆಟ್ನಲ್ಲಿ ನಿಕೋಟಿನ್ ಪ್ರಮಾಣ ಇರುತ್ತದೆ, ಆದರೆ ತಂಬಾಕಿನಲ್ಲಿ ಸಿಗುವಂತಹ ದೇಹಕ್ಕೆ ಬೇಡವಾದಂತಹ ಹಲವು ಕೆಮಿಕಲ್ಗಳು ಇರೋದಿಲ್ಲ. ಯಾರು ಸಿಗರೆಟ್ ಸೇದುವುದನ್ನು ಬಿಡಲು ಇಚ್ಛಿಸುತ್ತಾರೋ ಅವರು ಇಲೆಕ್ಟ್ರಾನಿಕ್ ಸಿಗರೆಟ್ ಅನ್ನು ಸೇದುತ್ತಾ ನಿಧಾನವಾಗಿ ಧೂಮಪಾನದ ಚಟದಿಂದ ಮುಕ್ತರಾಗಬಹುದು ಎಂದು. 400 brands, and even more important, none of which is manufactured yet in India, but even more important, they come in over 150 flavors: chocolate, strawberry, mint, and anything else. So it's become very cool to try it, to use it. It is odorless. As a result, somebody who smokes a cigarette, you will probably smell even after he throws away the cigarette. But with e-cigarettes, you don't even get the odor. So, the smoke which is exhaled by the user of e-cigarette contains very high level of residual nicotine, which for people around standing as passive smokers who probably accidentally, collaterally, inhale that, will affect them badly too. ಇಲೆಕ್ಟ್ರಾನಿಕ್ ಸಿಗರೆಟ್ಗಳು ಬೇರೆ ಬೇರೆ ಫ್ಲೇವರ್ಗಳಲ್ಲೂ ಸಿಗತೊಡಗಿದವು. ಯಾರು ಧೂಮಪಾನವನ್ನು ಮಾಡುತ್ತಾರೋ ಅವರಲ್ಲದೆ ಆತ ಉಗುಳಿದ ಹೊಗೆಯನ್ನ ಯಾರು ಸೇವಿಸುತ್ತಾರೋ ಅಂಥವರಲ್ಲೂ ದುಷ್ಪ್ರಭಾವವನ್ನು ಬೀರುತ್ತದೆ ಎಂದು 2019ರಲ್ಲಿ ಭಾರತದಲ್ಲಿ ಇ ಸಿಗರೆಟ್ ಅನ್ನ ಬ್ಯಾನ್ ಮಾಡಲಾಯಿತು. 2008ರಲ್ಲಿ ಭಾರತದಲ್ಲಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಧೂಮಪಾನವನ್ನು ಮಾಡುವುದನ್ನು ನಿಷೇಧಿಸಲಾಯಿತು. ಏನಾದರೂ ಸಾರ್ವಜನಿಕ ಪ್ರದೇಶಗಳಲ್ಲಿ ಧೂಮಪಾನವನ್ನು ಮಾಡಿದರೆ 200 ರೂಪಾಯಿಗಳವರೆಗೆ ದಂಡ ವಿಧಿಸಬಹುದು ಎಂದು ಕಾನೂನನ್ನು ಮಾಡಲಾಯಿತು. 2003ರಲ್ಲಿ ಸಿಗರೆಟ್ ಹಾಗೂ ತಂಬಾಕು ಉತ್ಪನ್ನಗಳಿಗೆ ಸಂಬಂಧಪಟ್ಟಂತಹ ಜಾಹೀರಾತುಗಳನ್ನು ತೋರಿಸಬಾರದು ಎಂದು ನಿಷೇಧವನ್ನು ಹೇರಲಾಯಿತು. ಇದನ್ನು ಕೋಟ್ಪಾ ಆಕ್ಟ್ ಎಂದು ಕರೆಯುತ್ತಾರೆ. ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ 2022ರಲ್ಲಿ ಕ್ಯಾನ್ಸರ್ನ ತಡೆಗಟ್ಟಬೇಕೆಂದು ಸಿಗರೆಟ್ ಪ್ಯಾಕ್ನಿಂದ ಒಂದೊಂದೇ ಸಿಗರೆಟ್ ಅನ್ನ ಮಾರಾಟ ಮಾಡಬಾರದು ಎಂದು ಅದರ ಮೇಲೆ ಪ್ರತಿಬಂಧವನ್ನು ಹಾಕಬೇಕೆಂದು ಪ್ರಯತ್ನಿಸುತ್ತದೆ. ಇದಕ್ಕೆ ಕಾರಣವೇನೆಂದರೆ ಸಿಗರೆಟ್ನ ಪ್ಯಾಕ್ಗಿಂತ ಒಂದೊಂದೇ ಸಿಗರೆಟ್ ಹೆಚ್ಚು ಆಕರ್ಷಕವಾಗಿರುತ್ತದೆ. ಸಿಂಗಲ್ ಸಿಗರೆಟ್ ಖರೀದಿ ಮಾಡುವವರು ಪೂರ್ತಿ ಪ್ಯಾಕ್ ಅನ್ನ ಖರೀದಿ ಮಾಡುವುದಿಲ್ಲ, ಏಕೆಂದರೆ ಪ್ಯಾಕ್ನ ಬೆಲೆ ಜಾಸ್ತಿಯಾಗಿರುತ್ತದೆ ಎಂದು. ಪ್ಯಾಕೆಟ್ ಅನ್ನ ತೆಗೆದುಕೊಂಡರೆ ಪ್ಯಾಕೆಟ್ನಲ್ಲಿರುವಂತಹ ಎಲ್ಲ ಸಿಗರೆಟ್ ಅನ್ನ ಒಮ್ಮೆಯೇ ಸೇದಲು ಸಾಧ್ಯವಿಲ್ಲ. ಹಾಗಾಗಿ ಆತ ಸಿಗರೆಟ್ ಪ್ಯಾಕ್ ಕೊಳ್ಳದೆ ಇರಬಹುದು. ಸಿಗರೆಟ್ ಪ್ಯಾಕೆಟ್ ಅನ್ನ ಕೊಳ್ಳುವುದರಿಂದ ಕೆಲವು ಬಾರಿ ಆತ ಸಿಗರೆಟ್ ಅನ್ನ ಸೇದುತ್ತಾನೆ ಎನ್ನುವಂತಹ ವಿಷಯ ಎಲ್ಲರಿಗೂ ತಿಳಿಯುತ್ತದೆ. ಇದರಿಂದ ಸಿಂಗಲ್ ಸಿಗರೆಟ್ ಸೇದುವವರ ಸಂಖ್ಯೆ ಕಡಿಮೆಯಾಗಬಹುದು ಎಂದು ಆಲೋಚಿಸಲಾಗಿತ್ತು.
ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ವಿಶ್ವದಾದ್ಯಂತ ಪ್ರತಿದಿನ 82,000ದಿಂದ 99,000 ಮಕ್ಕಳು ಹಾಗೂ ಹದಿಹರೆಯದ ಮಕ್ಕಳು ಪ್ರತಿದಿನ ಹೊಸತಾಗಿ ಧೂಮಪಾನವನ್ನು ಆರಂಭಿಸುತ್ತಾರೆ. ಇವರಲ್ಲಿ ಅರ್ಧದಷ್ಟು ಜನ ತಮ್ಮ ಪ್ರೌಢಾವಸ್ಥೆಯವರೆಗೆ ಧೂಮಪಾನವನ್ನ ಮುಂದುವರಿಸುತ್ತಾರೆ ಹಾಗೂ ಅದೇ ಧೂಮಪಾನದಿಂದ ಅರ್ಧದಷ್ಟು ಜನ ಸಾಯುತ್ತಾರೆ. ಈ ತಂಬಾಕು ಇಂದಿನ ಸುಮಾರು 250 ಮಿಲಿಯನ್ ಮಕ್ಕಳನ್ನ ಕೊಲ್ಲುತ್ತಿದೆ ಎಂದು ಹೇಳಲಾಗಿದೆ. ಜುಲೈ 13, 2022 ವರದಿಯ ಪ್ರಕಾರ ಭಾರತದಲ್ಲಿ 15 ವರ್ಷಕ್ಕಿಂತ ಮೇಲ್ಪಟ್ಟ 100 ಮಿಲಿಯನ್ ಜನರು ಸಿಗರೆಟ್ ಅಥವಾ ಬೀಡಿ ಸೇದುತ್ತಾರೆ ಎಂದು ಹೇಳಲಾಗಿದೆ. 2024ರಲ್ಲಿ ಸಿಗರೆಟ್ ಮಾರಾಟದಿಂದ ಭಾರತದಲ್ಲಿ $13.4 ಬಿಲಿಯನ್ ನಷ್ಟು ಹಣ ಸಂಗ್ರಹವಾಗುತ್ತದೆ ಎಂದು ಹೇಳಲಾಗಿದೆ. ಅಂದರೆ 2023 ಅಥವಾ ಈ ಮೊದಲಿಗಿಂತ ಸಿಗರೆಟ್ನ ಮಾರ್ಕೆಟ್ 2024ರಿಂದ 2028 ಒಳಗಡೆ 4.49% ಜಾಸ್ತಿಯಾಗಲಿದೆ. ಈ ಹಣದ ಮೇಲೆ ಲೆಕ್ಕಾಚಾರವನ್ನ ಮಾಡಿದರೆ ಭಾರತದ ಮಾರುಕಟ್ಟೆಯಲ್ಲಿ ಪ್ರತಿ ಮನುಷ್ಯ ಸಿಗರೆಟ್ನ ಮೇಲೆ $11.8 ಅನ್ನ ಖರ್ಚು ಮಾಡುತ್ತಾನೆ ಎಂದು ವರದಿ ಹೇಳುತ್ತದೆ. ಯಾರಾದರೂ ನಮ್ಮ ಪಕ್ಕದಲ್ಲಿ ಧೂಮಪಾನವನ್ನ ಮಾಡುತ್ತಿದ್ದರೆ ಆ ಧೂಮಪಾನ ಮಾಡಿಬಿಟ್ಟಂತಹ ಹೊಗೆಯನ್ನ ನಾವು ಸೇವಿಸಿದರೆ ಅದನ್ನ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಎಂದು ಕರೆಯುತ್ತಾರೆ. ಈ ಹೊಗೆಯಿಂದಲೂ ಹಲವು ದುಷ್ಪರಿಣಾಮಗಳು ನಾನ್ ಸ್ಮೋಕರ್ಸ್ಗಳ ಮೇಲೆ ಸಂಭವಿಸುತ್ತದೆ. ಈ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ನಿಂದ ರಕ್ತದ ಒತ್ತಡ, ಹೃದಯಾಘಾತ, ಪಾರ್ಶ್ವವಾಯು, ರಕ್ತನಾಳಗಳಿಗೆ ಸಂಬಂಧಪಟ್ಟಂತಹ ರೋಗಗಳು, ಅಸ್ವಸ್ಥತೆ, ಅಸ್ತಮ, ಶ್ವಾಸಕೋಶದ ತೊಂದರೆಗಳು, ಶ್ವಾಸಕೋಶದ ಕ್ಯಾನ್ಸರ್, ಮೂತ್ರಕೋಶದ ಕ್ಯಾನ್ಸರ್ಗಳು ಬರುತ್ತವೆ. ಮಕ್ಕಳೇನಾದರೂ ಈ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅನ್ನ ತೆಗೆದುಕೊಂಡರೆ ಕೆಮ್ಮುವುದು, ಸೀನುವುದು, ಕಿವಿಗೆ ಸಂಬಂಧಪಟ್ಟಂತಹ ಸೋಂಕುಗಳು, ತೀವ್ರವಾದಂತಹ ಅಸ್ತಮ, ಉಸಿರಾಟದ ತೊಂದರೆ, ಅವರ ಮೃದುವಾದ ಕಣ್ಣುಗಳಿಗೆ ತೊಂದರೆಯಾಗುವುದು, ಹಲ್ಲುಗಳ ಮೇಲೆ ಇಫೆಕ್ಟ್, ವ್ಯಾವಹಾರಿಕವಾದಂತಹ ದುಷ್ಪರಿವರ್ತನೆಗಳು ಉಂಟಾಗುತ್ತವೆ. ಕೆಲವು ಸಲ ಗರ್ಭದಲ್ಲಿಯೇ ಶಿಶು ಸಾವನ್ನು ಹೊಂದುವಂತಹ ಸಮಸ್ಯೆಗಳು ಇರುತ್ತವೆ. ಹಾಗಾದರೆ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ನಿಂದ ಉಂಟಾಗುವ ಪರಿಣಾಮಗಳು ಯಾವಾಗ ಶುರುವಾಗುತ್ತವೆ? ಕೆಲವೇ ನಿಮಿಷಗಳಲ್ಲಿ ಇದರ ಪರಿಣಾಮಗಳು ಆರಂಭವಾಗುತ್ತವೆ. ಹೃದಯ ಬಡಿತ ಸ್ವಲ್ಪ ಕಡಿಮೆಯಾಗುವಂತಹದ್ದು, 20ರಿಂದ 30 ನಿಮಿಷಗಳ ನಂತರ ರಕ್ತ ಹೆಪ್ಪುಗಟ್ಟುವಂತಹದ್ದು, ರಕ್ತನಾಳಗಳಲ್ಲಿ ಕೊಬ್ಬಿನ ನಿಕ್ಷೇಪಗಳು ಉಂಟಾಗಬಹುದು, ಹೃದಯಾಘಾತ ಮತ್ತು ಪಾರ್ಶ್ವವಾಯುವಿನ ಅಪಾಯವನ್ನು ಹೆಚ್ಚಿಸುವಂತಹದ್ದು, ಹೃದಯಾಘಾತ ಉಂಟು ಮಾಡುವ ಹಾಗೆ ಪ್ರಚೋದನೆಯನ್ನು ನೀಡುವಂತಹದ್ದು. ಇನ್ನು ಕೆಲವರು ಈ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ಗಳಿಂದ ದೂರವಿರಲು ಸಾಧ್ಯವಿಲ್ಲ. ಅವರೆಂದರೆ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವರು ಹಾಗೂ ಬಾರ್ಗಳಲ್ಲಿ ಕೆಲಸ ಮಾಡುವಂಥವರು. ಇವರ ದೇಹಕ್ಕೆ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ನ ಪರಿಣಾಮ ಆಗಿಯೇ ಆಗುತ್ತದೆ. ಗರ್ಭಿಣಿಯರು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅನ್ನು ಮಾಡುವುದರಿಂದ ಮಗುವಿಗೆ ಲಭ್ಯವಾಗುವಂತಹ ಸ್ವಲ್ಪವೇ ಪ್ರಮಾಣದ ಆಮ್ಲಜನಕವೂ ಸಿಗುವುದಿಲ್ಲ. ಇದರಿಂದ ಭ್ರೂಣದ ಹೃದಯ ಬಡಿತ ಹೆಚ್ಚಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಗರ್ಭಪಾತ, ಅಕಾಲಿಕ ಹೆರಿಗೆ ಅಥವಾ ಮಗು ಮಿಸ್ಕ್ಯಾರೇಜ್ ಆಗಬಹುದು. ಹಾಗಾದರೆ ನಿರಂತರವಾಗಿ ಯಾರು ಸೆಕೆಂಡ್ ಹ್ಯಾಂಡ್ ಸ್ಮೋಕನ್ನು ತೆಗೆದುಕೊಳ್ಳುತ್ತಿರುತ್ತಾರೋ ಅವರನ್ನು ಹೇಗೆ ಪರೀಕ್ಷಿಸಬೇಕು? ಅವರ ಎಂಜಲಿನ ಮುಖಾಂತರ ಪರೀಕ್ಷೆ ಮಾಡಬಹುದು, ಅವರ ಮೂತ್ರವನ್ನು ಪರೀಕ್ಷೆ ಮಾಡಬಹುದು, ರಕ್ತವನ್ನು ಪರೀಕ್ಷೆ ಮಾಡಬಹುದು, ಶ್ವಾಸಕೋಶದ ಪರೀಕ್ಷೆಯನ್ನು ಮಾಡಬಹುದು. ಈ ಎಲ್ಲ ಪರೀಕ್ಷೆಗಳಿಂದ ಅಸ್ತಮಾ ಇತ್ಯಾದಿ ರೋಗಗಳನ್ನು ತಡೆಯಬಹುದು. ಗರ್ಭಿಣಿಯಾಗಿದ್ದಂತಹ ಸಂದರ್ಭದಲ್ಲಿ ತಾಯಿ ಸಿಗರೆಟ್ ಅಥವಾ ಬೀಡಿಯನ್ನು ಸೇದುವುದರಿಂದ ಮಗುವಿನ ಮೇಲೆ ಈ ರೀತಿಯಾದಂತಹ ಪರಿಣಾಮಗಳು ಉಂಟಾಗುತ್ತವೆ. ಜರ್ಮನ್ ವಿಜ್ಞಾನಿಗಳು 1920ರಲ್ಲಿ ಧೂಮಪಾನ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ನ ನಡುವೆ ಸಂಬಂಧವಿದೆ ಎಂದು ಪ್ರತಿಪಾದಿಸುತ್ತಾರೆ. ಹಾಗಾಗಿ ಅದೇ ಸಮಯದಲ್ಲಿ ಧೂಮಪಾನ ವಿರೋಧಿ ಅಭಿಯಾನವನ್ನು ಶುರು ಮಾಡುತ್ತಾರೆ. 1950ರಲ್ಲಿ ಬ್ರಿಟಿಷ್ ರಿಸರ್ಚ್ ಕೂಡ ಧೂಮಪಾನ ಮತ್ತು ಕ್ಯಾನ್ಸರ್ನ ನಡುವೆ ಸ್ಪಷ್ಟ ಸಂಬಂಧವಿದೆ ಎಂದು ಹೇಳುತ್ತದೆ. 1960ರಲ್ಲಿ ಇದಕ್ಕೆ ಸಾಕ್ಷಿಗಳು ಲಭ್ಯವಾಗುತ್ತವೆ. ಜನರು ನಿರಂತರವಾಗಿ ಬೀಡಿ ಸಿಗರೆಟ್ಗಳ ಮೇಲೆ ಹಣವನ್ನು ಹಾಕಿ ತಮ್ಮ ಆರೋಗ್ಯವನ್ನು ಹಾಗೂ ತಮ್ಮ ಹಣವನ್ನು ಹಾಳು ಮಾಡುತ್ತಿದ್ದಾರೆ. ಸರ್ಕಾರಕ್ಕೂ ಈ ವಿಷಯದ ಬಗ್ಗೆ ಗೊತ್ತಿದೆ. ಅದೇನೆಂದರೆ ನಾವು ಇಂತಹ ಪ್ರಾಡಕ್ಟ್ಗಳ ಮೇಲೆ ಎಷ್ಟೇ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದರೂ ಜನರು ಇದನ್ನ ಕೊಂಡುಕೊಳ್ಳುತ್ತಾರೆ ಎಂದು. ಸಿಗರೆಟ್ ಸೇವನೆಯಿಂದ ಗೌರ್ಮೆಂಟ್ ಟ್ಯಾಕ್ಸ್ ಜಾಸ್ತಿ ಆಗುತ್ತದೆ ಹಾಗೂ ಜನರು ಹಾಸ್ಪಿಟಲ್ಗಳಲ್ಲಿ ಹೆಚ್ಚು ಬಿಲ್ಲನ್ನು ಕಟ್ಟಬೇಕಾಗುತ್ತದೆ. ಹಾಗಾದರೆ ಗೌರ್ಮೆಂಟ್ ಸಂಪೂರ್ಣವಾಗಿ ತಂಬಾಕು ಪದಾರ್ಥಗಳನ್ನು ಮತ್ತೆ ಸಿಗರೆಟ್ ಅನ್ನ ಬ್ಯಾನ್ ಮಾಡಿದರೆ ಏನಾಗುತ್ತದೆ? ಹೀಗೆ ಬ್ಯಾನ್ ಮಾಡುವುದರಿಂದ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ತಂಬಾಕು ಉತ್ಪನ್ನಗಳು ಮತ್ತು ಸಿಗರೆಟ್ಗಳು ಹೆಚ್ಚಾಗಿ ಸಿಗಲು ಶುರುವಾಗುತ್ತವೆ. ಉದಾಹರಣೆಗೆ 1920ರಲ್ಲಿ US ಆಲ್ಕೋಹಾಲ್ ಅನ್ನ ಬ್ಯಾನ್ ಮಾಡಿತ್ತು. ಆಗ ಸುಲಭವಾಗಿ US-ನಲ್ಲಿ ಆಲ್ಕೋಹಾಲ್ ಸಿಗುತ್ತಿರಲಿಲ್ಲ. ಇದರಿಂದ ಬ್ಲ್ಯಾಕ್ ಮಾಫಿಯಾ ಅಥವಾ ಬ್ಲ್ಯಾಕ್ ಮಾರ್ಕೆಟ್ ನಿರ್ಮಾಣವಾಯಿತು. ಬ್ಲ್ಯಾಕ್ ಮಾರ್ಕೆಟ್ ಇದರಿಂದ ತುಂಬಾ ಸಂಪತ್ತನ್ನು ಸಂಪಾದಿಸಿತು. ಅಮೆರಿಕ ಆಲ್ಕೋಹಾಲ್ ಅನ್ನ ಯಾವ ರೀತಿಯಾಗಿ ಬ್ಯಾನ್ ಮಾಡಿತೆಂದರೆ
ಆಲ್ಕೋಹಾಲ್ ಅನ್ನ ಯಾರು ಮಾರುವಂತಿಲ್ಲ, ಉತ್ಪಾದಿಸುವಂತಿಲ್ಲ, ಹಾಗೆಯೇ ಬೇರೆ ಕಡೆ ಕೊಂಡೊಯ್ಯುವಂತಿಲ್ಲ. ಇಂದು ಈ ಕ್ಯಾನ್ಸರ್ ಸರ್ಕಾರಕ್ಕೂ ದೊಡ್ಡ ತಲೆನೋವಾಗಿದೆ. ಜನರೇ ಪ್ರಜ್ಞಾವಂತರಾಗಿ ಧೂಮಪಾನವನ್ನ ನಿಲ್ಲಿಸಬೇಕು ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.